ನಮ್ಗೆ ಎಲ್ಲ ಟೈಮ್ದಾಗೂ ಬೇಕ್ರಿಗೆ ಹೋಗಿ ಸ್ವೀಟ್ ತಂದು ತಿನ್ನೋದಾಗೋದಿಲ್ಲ ನೋಡ್ರಿ. ಹಾಗಾಗಿ ಮನೆ ಒಳಗೆ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು. ಇವತ್ತು ನಾನು ನಿಮಗೆ ಗೋಧಿ ಹಿಟ್ಟಿನಿಂದ ಯಾವ ಥರ ಬರ್ಫಿ ಮಾಡೋದಂತ ಇವತ್ತಿನ ವಿಡಿಯೋದಾಗ ಶೇರ್ ಮಾಡಕತ್ತೀನಿ ನೋಡ್ರಿ. ವಿಡಿಯೋನ ಸ್ಕಿಪ್ ಮಾಡಲ್ದಾರ ನೋಡ್ರಿ. ಈಗ ನೋಡೋಣ ಬರ್ರಿ ಮೊದಲೇದಾಗಿ ಏನು ಮಾಡೋದಂತ. ನಾನಿಲ್ಲಿ ಮಿಕ್ಸಿ ಜಾರ್ ತೊಗೊಂಡೀನಿ. ಅದಕ್ಕೆ 1 ಕಪ್ ಅಷ್ಟು ಸಕ್ಕರೆನ ಹಾಕ್ಕೊಂಡು ಇದನ್ನು ಸಣ್ಣಗೆ ಪೌಡ್ರ್ ಮಾಡಿಕೊಂಡು ಬರಬೇಕು. ಈ ಥರ ನೋಡ್ರಿ, ಇಷ್ಟು ಸಣ್ಣಗೆ ಪೌಡ್ರ್ ಮಾಡ್ಕೊಂಡು ತೊಗೊಂಬರ್ಬೇಕು. ನಾವಿಲ್ಲಿ ಇದನ್ನು ಸಾನಿಸ್ಕೊಳ್ಳೋ ನೆಸೆಸಿಟಿ ಇರುವುದಿಲ್ಲ, ಹೀಗಾಗಿ ಇದನ್ನು ಸ್ವಲ್ಪ ಸಣ್ಣಗೆ ಮಾಡಿರಿ. ಈಗ ಒಲೆ ಮ್ಯಾಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸಾನಿಸ್ಕೊಂಡಿದ್ದು 1 ಕಪ್ ಅಷ್ಟು ಗೋಧಿ ಹಿಟ್ಟು, ಆಮ್ಯಾಗ ಅದೇ ಕಪ್ ಅಳತಿ ಒಳಗೆ 1 ಕಪ್ ಅಷ್ಟು ಕಡ್ಲಿ ಹಿಟ್ಟು ಹಾಕ್ಕೊಂಡು ಇದನ್ನು ಚಲೋತ್ತಾಗೆ ನಾವು ಘಮ ಬರೋವರೆಗೂ ಹುರ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಡಬೇಡ್ರಿ, ತೆಳಗೆ ಹಿಟ್ಟು ಹೊತ್ತಿ ಹೋಗೋ ಚಾನ್ಸ್ ಇರ್ತೈತಿ, ಅಂದರೆ ಶೀದ್ ಹೋಗ್ಬೋದು. ಈಗ ಇದನ್ನು ಘಮ ಬರೋವರೆಗೂ ಹುರ್ಕೊಂಡ್ಬಿಟ್ಟು ಇದಕ್ಕೆ 1 ಕಪ್ ಅಷ್ಟು ತುಪ್ಪ ಹಾಕೋತೀನಿ ನೋಡ್ರಿ. ಈಗ ಮೊದಲು ನಾನು ಆಮ್ಯಾಗ 1 ಕಪ್ ಅಷ್ಟು ರವೆ ಹಾಕೋತೀನಿ. ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಚಲೋತ್ತಾಗೆ ಮಿಕ್ಸ್ ಮಾಡ್ಕೊರಿ. ನಾನಿಲ್ಲಿ ನಿಮಗೆ ಎಲ್ಲ ಮೆಜರ್ಮೆಂಟ್ ಸರಿಯಾಗಿ ತೋರಿಸಿನಿ ನೋಡ್ರಿ. 1 ಕಪ್ ಅಷ್ಟು ಕಡಲೆ ಹಿಟ್ಟು, 1 ಕಪ್ ಅಷ್ಟು ಗೋಧಿ ಹಿಟ್ಟು, ಆಮ್ಯಾಗ ಒಂದು ಸಣ್ಣ ಕಪ್ಲೆ ತೊಗೊಂಡೀನಿ ರವೆ. ಉಪ್ಪಿಟ್ಟು ಮಾಡೋಕ್ಕೆಲ್ಲ ನಾವು ಯೂಸ್ ಮಾಡ್ತೀವಿ ನೋಡ್ರಿ ಸಣ್ಣ ರವೆ, ಅದ ರವೆನ ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದು. ಆದರೆ ಸಣ್ಣ ಕಪ್ಲೆ ಹಾಕೋರಿ, ರವೆ ಜಾಸ್ತಿ ಹಾಕೋದು ಬೇಡ ಅದನ್ನು. ಈಗ ಇದನ್ನು ಚಲೋತ್ತಾಗೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ, ನಾನು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಹೈ ಫ್ಲೇಮ ಯಾವುದೇ ಕಾರಣಕ್ಕೆ ಇಡಕ್ಕೆ ಹೋಗಬೇಡ್ರಿ, ಮತ್ತೆ ಹೇಳ್ತೀನಿ. ಈಗ ನನಗಿಲ್ಲಿ ಸ್ವಲ್ಪ ತುಪ್ಪ ಇನ್ನೊಂದು ಸ್ವಲ್ಪ ಕಮ್ಮಿ ಅನ್ಸಕತ್ತು, ಅದಕ್ಕೆ ನಾನು ಹಾಕ್ಕೊಂಡೀನಿ. ನಿಮಗೆ ಬೇಡ ಅಂದ್ರೆ ಅದ್ರೊಳಗನ ಮಾಡ್ಕೋಬೋದು, ಅಷ್ಟಾದ್ರೂ ನಡಿತೈತಿ, ಏನಾಗೋದಿಲ್ಲ. ಸ್ವಲ್ಪ ನಮಗೆ ತಿನ್ನೋಕೆ ಸಾಫ್ಟಾಗಿ ಬರ್ಬೇಕಂತಂದ್ರೆ ಸ್ವಲ್ಪ ಇದಕ್ಕೆ ಜಾಸ್ತಿ ತುಪ್ಪ ಹಾಕಿನ ಬೇಸನ್ ಲಾಡು ಯಾವ ಥರ ಮಾಡ್ತೀವಿ ನೋಡ್ರಿ, ಆ ಥರ ಮಾಡ್ಕೊಂಡ್ರೆ ಟೇಸ್ಟಿ ಅನ್ನಿಸ್ತೈತಿ ಬರ್ಫಿ ಅಂತ ನಾನು ಮತ್ತೊಂದು ಸ್ವಲ್ಪ ಇಲ್ಲಿ ತುಪ್ಪ ಯೂಸ್ ಮಾಡೀನಿ. ಈ ಥರ ನೋಡ್ರಿ, ಇಷ್ಟು ನಮಗೆ ಗೋಲ್ಡನ್ ಬಣ್ಣ ಬರೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಂಡು ತೊಗೋಬೇಕು. ಈಗ ಇದನ್ನು ನಾನು ಸ್ವಲ್ಪ ತಣ್ಣಗಾಗಕ್ಕಿಟ್ಟಿನಿ ನೋಡ್ರಿ. ಇದು ಸ್ವಲ್ಪ ನಾವು ಕೈಲಿ ಮುಟ್ಟುವಷ್ಟು ಬಿಸಿ ಇದ್ದರೆ ಸಾಕು. ಈಗ ಅದರೊಳಗೆ ನಾವು ಮೊದಲ ಏನು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ನೋಡ್ರಿ ಸಕ್ಕರೆ, ಅದರೊಳಗೆ ನಾನು ಸ್ವಲ್ಪ ತೆಗೆದುಬಿಟ್ಟು 1 ಕಪ್ ಅಷ್ಟು ಇದಕ್ಕೆ ಸಕ್ಕರೆ ಹಾಕ್ಕೊಳಕತ್ತೀನಿ. ನಿಮಗಿಲ್ಲಿ ಜಾಸ್ತಿ ಬೇಕಾದರೆ ಜಾಸ್ತಿ, ಕಮ್ಮಿ ಬೇಕಾದ್ರೆ ಕಮ್ಮಿ, ಹೆಚ್ಚು ಕಡಿಮೆ ಮಾಡ್ಕೋಬೋದು ಸ್ವೀಟ್ ಒಳಗೆ. ಆದರೆ ಉಳ್ಕಿದ್ದು ಎಲ್ಲ ಮೆಜರ್ಮೆಂಟ ಕರೆಕ್ಟಾಗಿ ಹಾಕೋರಿ. ಸ್ವೀಟ್ ಮಾತ್ರ ಹೆಚ್ಚು ಕಡಿಮೆ ಮಾಡ್ಕೋಬೋದು, ನಡಿತೈತಿ. ಈಗ ಇದನ್ನು ನಾವು ಚಲೋತ್ತಾಗೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ. ಈಗ ನಾವು ಇದನ್ನು ತೆಳಗಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು. ನಾವು ಸಕ್ಕರೆ ಹಾಕಿದ ಮ್ಯಾಗೂ ಇದನ್ನು ಯಾವ ಥರ ಎಷ್ಟೊತ್ತು ಮಿಕ್ಸ್ ಮಾಡಿದ್ರು ಅದು ನಾವು ಮೊದಲ ಏನು ತುಪ್ಪ ಜಾಸ್ತಿ ಹಾಕಿರ್ತೀವಿ ನೋಡ್ರಿ, ಈ ಥರ ನಮ್ಗೆ ಸಾಫ್ಟಾಗಿ ಇದು ರೆಡಿ ಆಗ್ತೈತಿ. ಈಗ ಒಂದು ತಾಟೊಳಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು, ಎಣ್ಣೆ ಅಥವಾ ತುಪ್ಪಾರ ಹಚ್ಕೊಂಡ್ಬಿಟ್ಟು ಚಲೋತ್ತಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೋರಿ. ಈಗ ಎಣ್ಣೆ ಹಚ್ಕೊಂಡು ಇಟ್ಕೊಂಡಿದ್ದಾದ್ಮ್ಯಾಗ ನಾವು ಮೊದಲ ರೆಡಿ ಮಾಡ್ಕೊಂಡಿರುವಂಥ ಮಿಶ್ರಣ ಇದ್ರೊಳಗೆ ಹಾಕೊಂಡ್ಬಿಟ್ಟು ಈಗ ನಾವು ಇದಕ್ಕೆ ಸೇಪ್ ಮಾಡಕ್ಕೆ ಹೋದ್ರೆ ಅದು ಸೇಪ್ ಆಗೋದಿಲ್ಲ, ಯಾಕಂದ್ರೆ ಸ್ವಲ್ಪ ಇದು ತೆಳ್ಳಗನ ಇರ್ತೈತಿ. ಹಾಗಾಗಿ ಆರಿದ ಮ್ಯಾಗ ಮಾತ್ರ ನಾವು ಇದನ್ನು ಕಟ್ ಮಾಡಕ್ಕೆ ಬರ್ತೈತಿ. ಈಗ ಸ್ವಲ್ಪ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಬಾದಾಮನ್ನ ಹಾಕೋತೀನಿ ನೋಡ್ರಿ. ಇಲ್ಲಿ ನೀವು ಬೇಕಾದರೆ ಬೇರೆ ಡ್ರೈ ಫ್ರೂಟ್ಸ್ನು ಹಾಕೋಬೋದು, ಆದರೆ ನಾನಿಲ್ಲಿ ಒಂದೇ ಥರ ಡ್ರೈ ಫ್ರೂಟ್ಸ್ನ ಹಾಕೋಕತ್ತೀನಿ. ಇದಕ್ಕೆ ಇದು ಒಂದೇ ಥರ ಹಾಕಿದರೂ ನಡಿತೈತಿ, ಏನಾಗೋದಿಲ್ಲ. ಈಗ ಇದನ್ನು ಚಲೋತ್ತಾಗಿ ಇದನ್ನು ಮ್ಯಾಗ ಈ ಥರ ಬಡಿದು ಸೆಟ್ ಮಾಡಿಟ್ಕೋರಿ. ಈಗ ಇದು ಪೂರ್ತಿಯಾಗಿ ನಮ್ಮ ಕೈಗೆ ಅಂಟಲ್ದಂಗೆ ತಣ್ಣಗಾಗುತ್ತನ ಬಿಟ್ಟು ಇದನ್ನು ನಾವಿಲ್ಲಿ ನಿಮಗೆ ಯಾವ ಸೇಪ್ ಬೇಕು ನೋಡ್ರಿ ಆ ಸೇಪ್ ಒಳಗೆ ಇದನ್ನು ಕಟ್ ಮಾಡ್ಕೊಂಡು ಜಸ್ಟ್ ಇದನ್ನು ಮಾರ್ಕ್ ಮಾಡಿ ಇಟ್ಕೋರಿ. ಇದನ್ನು ಈ ಥರ ಮಾರ್ಕ್ ಮಾಡಿದ್ದಾದ್ಮ್ಯಾಗ ಮತ್ತೊಂದು 5 ನಿಮಿಷ ಇದನ್ನು ಬಿಡಬೇಕು. 5 ನಿಮಿಷ ಯಾವ ಥರ ಬಿಡಬೇಕಂದ್ರೆ ನೀವು ಇದನ್ನು 5 ನಿಮಿಷ ಫ್ರಿಜ್ನಾಗ ಇಡಬೇಕು. ಫ್ರಿಜ್ನಾಗ ಇಟ್ಟರೆ ನಮಗೆ ಪರ್ಫೆಕ್ಟಾಗಿ ಅದು ಒಡಿ ಅನ್ನೋದು ರೆಡಿ ಆಗ್ತವೆ. ಹೊರಗೂ ಇದನ್ನು ಇಡ್ಬೋದು, ಆದರೆ ಭಾಳೋತನ ಇಡಬೇಕಾಕೈತಿ. ಹಾಗಾಗಿ ಸ್ವಲ್ಪ ಹೊತ್ತು ನಾವು ಇದನ್ನು 5 ನಿಮಿಷನ ಫ್ರಿಜ್ನಾಗ ಇಟ್ಟು ನಮಗೆ ಕರೆಕ್ಟಾಗಿ ಸೇಪ್ ಅನ್ನೋದು ಬರ್ತೈತಿ. ಹಾಗಾಗಿ ಸ್ವಲ್ಪ ನೀವು ಇದನ್ನು ಫ್ರಿಜ್ನಾಗ ಇಡಬೇಕು. ಈಗ ಫೈನಲಾಗಿ ಈ ಸೇಪ್ ಒಳಗೆ ನಾನು ಕಟ್ ಮಾಡ್ಕೊಂಡು ತೊಗೊಂಡೇನಿ ನೋಡ್ರಿ. ನಿಮ್ಗೆ ಇದಕ್ಕಿಂತ ದೊಡ್ಡ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು. ಒಂದು 5 ನಿಮಿಷ ನೀವು ಫ್ರಿಜ್ನೊಳಗೆ ಇಟ್ಬಿಟ್ರೆ ನಮಗೆ ನೀಟಾಗಿ ಸೇಪ್ ಅನ್ನೋದು ಬರ್ತೈತಿ ನೋಡ್ರಿ ಈ ಬರ್ಫಿದು.
ನಿಮಗೂ ಇಷ್ಟ ಆದ್ರೆ ಒಂದು ಸಲ ಟ್ರೈ ಮಾಡಿರಿ, ಮನೆಯೊಳಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಎಲ್ಲರಿಗೂ ನಮಸ್ಕಾರ.